ಹಾಯ್ ನಮಸ್ತೆ ವೀಕ್ಷಕರೇ, ನಮ್ಮೊಂದಿಗೆ ನಮ್ಮ ಎಮ್ಎಲ್ಎ ವಿಶೇಷ ಕಾರ್ಯಕ್ರಮದಲ್ಲಿ ತಮಗೆಲ್ಲ ಸ್ವಾಗತ. ಎಂದಿನಂತೆ ಉಡುಪಿ ಜಿಲ್ಲೆಯ ಜನಪ್ರಿಯ ಶಾಸಕರಾದಂಥ ಪ್ರಮೋದ್ ಮಧ್ವರಾಜ್ ಅವರು ಇವತ್ತು ನಮ್ಮೊಂದಿಗಿದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾರೆ. ನಮಸ್ತೆ ಸರ್. ಎಸ್, ತಾವು ಕೂಡ ಕರೆಯನ್ನು ಮಾಡ್ಬೋದು. ತಮ್ಮ ಟಿ ವಿ ಪರದೆ ಮೇಲೆ ನಮ್ಮ ದೂರವಾಣಿ ಸಂಖ್ಯೆ ಬರ್ತಾ ಇದೆ. ತಮ್ಮ ಯಾವುದೇ ರೀತಿಯ ಸಮಸ್ಯೆಗಳಿದ್ದಲ್ಲಿ ಶಾಸಕರೊಂದಿಗೆ ಮಾತನಾಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಖಂಡಿತವಾಗಿ ಕೂಡ ಕರೆಯನ್ನು ಮಾಡಿ ತಮ್ಮ ಓಡಾಟದ ಬದುಕಿನಲ್ಲಿ ಹೆಚ್ಚಿನ ಸಮಯವನ್ನು ಜನರಿಗೆ ಕೊಡೋದಕ್ಕೆ ಅಸಾಧ್ಯ ಆಗ್ತಾ ಇದೆ. ಹಾಗಾಗಿ ಟಿ ವಿ ವಾಹಿನಿಯ ಮೂಲಕ ತಮ್ಮನ್ನು ಸಂಪರ್ಕಿಸುವಂಥ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ತಾವು ಕೂಡ ಕರೆಯನ್ನು ಮಾಡ್ಬೋದು. ತಮ್ಮ ಯಾವುದೇ ರೀತಿಯ ದೂರುಗಳಿದ್ದಾರೆ, ಅಹವಾಲುಗಳಿದ್ದಾರೆ, ಖಂಡಿತವಾಗಿ ಕೂಡ ನಮಗೆ ಕರೆಯನ್ನು ಮಾಡಿ ನಾವು ತಮ್ಮ ಕರೆಗಾಗಿ ಕಾಯ್ತಾ ಇದ್ದೇವೆ. ಎಸ್ ಸರ್, ಇತ್ತೀಚಿನ ಒಂದಷ್ಟು ಬೆಳವಣಿಗೆಗಳನ್ನು ಗಮನಿಸಿದರೆ ಮಾಜಿ ಶಾಸಕರ ಮಧ್ಯೆ ಮತ್ತು ತಮ್ಮ ಮಧ್ಯೆ ಒಂದಷ್ಟು ಜಟಾಪಟಿಗಳು ನಡೀತಾ ಇದೆ ಅಂತ ಕಾಣ್ತದೆ. ಅನುದಾನಗಳು ನಮ್ಮ ಸಮಯದಲ್ಲಿ ಬಂದಿದೆ, ಅವರು ಕೂಡ ಪ್ರೆಸ್ ಮೀಟನ್ನು ಮಾಡ್ತಾ ಇದ್ದಾರೆ. ತಾವು ಕೂಡ ಅದಕ್ಕೆ ಪ್ರತಿಯಾಗಿ ಪ್ರೆಸ್ ಮೀಟ್ಗಳನ್ನು ಮಾಡ್ತಾ ಇದ್ದೀರಿ. ಏನಿದು ಗೊಂದಲಗಳು ನಡೀತಾ ಇದೆ ಅಂತ? ಏನಿಲ್ಲ, ಈಗ ಹಿಂದಿನ ಸರ್ಕಾರ ಕೆಲವು ಯೋಜನೆಗಳಿಗೆ ಮಂಜೂರಾತಿ ನೀಡಿ ಅದಕ್ಕೆ ಹಣವನ್ನೇ ನೀಡಿರಲಿಲ್ಲ. ಸರಿ, ಮಂಜೂರಾತಿ ಮಾತ್ರ ನೀಡಿದ್ದು. ಅದನ್ನು ನಾವು ಬೆನ್ನತ್ತಿ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಹಣ ಬಿಡುಗಡೆ ಮಾಡಿಸಿದ್ದೇವೆ. ಹಣ ಬಿಡುಗಡೆ ಆಗದೆ ಯಾವ ಗುತ್ತಿಗೆದಾರ ಕೂಡ ಕೆಲಸ ಪ್ರಾರಂಭ ಮಾಡೋದಿಲ್ಲ. ಯಾಕಂದರೆ ಅವನಿಗೆ ದುಡ್ಡು ಸಿಗುತ್ತೋ ಇಲ್ಲೋ ಅಂತಕ್ಕಂಥ ಸಂಶಯ ಇರುತ್ತೆ. ಹಣ ಬಿಡುಗಡೆ ಆದ ಮೇಲೆ ಆ ಗುತ್ತಿಗೆದಾರ ಕೆಲಸ ಪ್ರಾರಂಭ ಮಾಡ್ತಾನೆ. ಹಾಗಾಗಿ ಹಣ ಬಿಡುಗಡೆ ನಮ್ಮ ಕಾಲದಲ್ಲಿ ಯಾವುದಾಗಿದೆ ಅದನ್ನು ನಾನು ಪಟ್ಟಿಯನ್ನು ಜನರಿಗೆ ಕೊಟ್ಟಿದ್ದೇನೆ ಮತ್ತು ಅದನ್ನು ಸುಳ್ಳಂತ ಹೇಳಿದರೆ ನಾನು ಅದನ್ನು ಒಪ್ಪಲಿಕ್ಕೆ ತಯಾರಿಲ್ಲ. ಎಸ್, ಒಬ್ಬರು ಕರೆಯನ್ನು ಮಾಡಿದ್ದಾರೆ, ಕರೆಯನ್ನು ಸ್ವೀಕರಿಸೋಣ. ಹಲೋ, ನಮಸ್ತೆ ಸರ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ತಮ್ಮ ಹೆಸರೇಗೆ? ಹಲೋ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ತಮ್ಮ ಹೆಸರೇಗೆ? ನಾನು ಉಡುಪಿಯಿಂದಲೇ ಸರ್. ಎಸ್, ತಮ್ಮ ಹೆಸರು? ನನ್ನ ಹೆಸರು ಅಬ್ದುಲ್ ರಹೀಮ್ ಅಂತ. ಅಬ್ದುಲ್ ರಹೀಮ್ ಅವರೇ, ಶಾಸಕರಿದ್ದಾರೆ, ಮಾತಾಡಿ. ನಮಸ್ಕಾರ. ಪ್ರಮೋದ್ ಮಧ್ವರಾಜ್ ಶಾಸಕರಿಗೆ ನಮಸ್ತೆ ಸರ್. ನಮ್ದೊಂದು ನಾನು ಹೊನ್ನಾಳದಲ್ಲಿ ನಮ್ಮ ಅಣ್ಣದೊಂದು ಜಾಗ ಉಂಟು ಸರ್. ಅದೊಂದು ಹದ್ದುಬಸ್ತು ಮಾಡಿ ಕೊಡಿ ಅಂತ ನಾನು 26/9 2013 ಅರ್ಜಿ ಕೊಟ್ಟಿದ್ದೆ, ಹದ್ದುಬಸ್ತು ಮಾಡಿ ಕೊಡಿ ಅಂತ. ಯಾವುದಕ್ಕೆ ಅರ್ಜಿ ಕೊಟ್ಟದ್ದು? 26/9/2013. ಅಲ್ಲ, ಏನು ಅಂತ ಅರ್ಜಿಯನ್ನು ಕೊಟ್ಟಿದ್ದೀರಿ ತಾವು? ಯಾವ ವಿಚಾರದಲ್ಲಿ? ಆ ಜಾಗ ತಮ್ಮ ಪರಭಾರೆಯಲ್ಲಿ ಇದೆಯಾ ಈಗ? ನಮ್ಮ ವ್ಯವಸ್ಥೆಯಲ್ಲಿ ಇದೆ. ಅದು ಹದ್ದುಬಸ್ತು ಮಾಡಿ ಕೊಡ್ಬೇಕಿತ್ತು. ಸ್ವಲ್ಪ ಜಾಗದ ಲೆಕ್ಕ ಸರಿ ಆಗ್ಲಿಲ್ಲ, ಸರ್ವೆ ಆಗಿರ್ಲಿಲ್ಲ ಸರ್. ಸರ್ವೆ ಮಾಡಿ ಕೊಡಿ ಅಂತ. ಏನಾಗಿದೆ? ಅಲ್ಲಿ ಸರ್ವೆ ಆಫೀಸಿಗೆ ಹೋಗಿ ಕೇಳುವಾಗ ಅಲ್ಲಿ ನಮ್ಮಲ್ಲಿ ಸರ್ವೇಯರ್ ಇಲ್ಲ, ಜನ ಕಡಿಮೆ ಇದ್ದಾರೆ, ಈಗ ಒಂದು ತಿಂಗಳು ಹೋಗ್ಬೋದು, 2 ತಿಂಗಳು ಹೋಗ್ಬೋದು ಅಂತ ಹೇಳ್ತಾ ಇದ್ದಾರೆ. ನಾನೀಗ 28 ತಾರೀಕಿಗೆ ಉಡುಪಿ ತಾಲೂಕು ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಸರ್ವೇಯರ್ಗಳ ಸಭೆ ಕರೆದಿದ್ದೇನೆ. ಉಡುಪಿ ವಿಧಾನಸಭಾ ಕ್ಷೇತ್ರಕ್ಕೆ ಎಷ್ಟು ಸರ್ವೇಯರ್ ಬೇಕು ಅಷ್ಟು ಸರ್ವೇಯರ್ಗಳ ನೇಮಕಾತಿ ಇನ್ನು ಸದ್ಯದಲ್ಲೇ ಆಗುತ್ತೆ. ಮತ್ತೆ ನಾಳೆ ನಾನು 12 ಗಂಟೆಗೆ ನನ್ನ ಬ್ರಹ್ಮಾವರ ಕಚೇರಿಯಲ್ಲಿ ಇರ್ತೇನೆ. ನೀವು ಯಾರಾದರೂ ಬಂದರೆ ನಾನು ಸರ್ವೆ ಡಿಪಾರ್ಟ್ಮೆಂಟಿಗೆ ಹೇಳಿ ಇಮಿಡಿಯೇಟ್ ನಿಮ್ಮ ಕೆಲಸ ಮಾಡಿಸ್ಕೊಡ್ತೇನೆ. ಎಸ್, ಓಕೆ, ಧನ್ಯವಾದಗಳು ಅಬ್ದುಲ್ ರಹೀಮ್ ಅವರಿಗೆ. ಅವ್ರು ಹೇಳ್ತಾ ಇದ್ರು ಸರ್ವೆಯ ಒಂದು ಕಾರ್ಯಕಲಾಪದಲ್ಲಿ ಸ್ವಲ್ಪ ವಿಳಂಬ ಆಗ್ತಾ ಇದೆ. ಈಗ ನಾನು 28 ತಾರೀಕಿಗೆ ಎಲ್ಲ ಸರ್ವೇಯರ್ಗಳ ಸಭೆ ಕರೆದಿದ್ದೇನೆ ನಾನು ಉಡುಪಿ ವಿಧಾನಸಭಾ ಕ್ಷೇತ್ರದ್ದು. ಯಾಕೆ ವಿಳಂಬ ಆಗ್ತಿದೆ, ಯಾಕೆ ಜನರಿಗೆ ತೊಂದರೆ ಆಗ್ತಿದೆ? ಸರ್ವೇಯರ್ಗಳು ಸ್ವಲ್ಪ ಕಡಿಮೆ ಇದ್ದಾರೆ. ಈಗ ಹೊಸ ಸರ್ವೇಯರ್ಗಳ ನೇಮಕ ಆಗಿದೆ. ಅವರಿಗೆ 6 ತಿಂಗಳ ಟ್ರೈನಿಂಗ್ ಇತ್ತು. 6 ತಿಂಗಳ ಟ್ರೈನಿಂಗ್ ಮುಗ್ದಿದೆ. ಕಂದಾಯ ಮಂತ್ರಿಗಳು ಹೇಳಿದ್ದಾರೆ ಉಡುಪಿಗೆ ನಿನಗೆ ಎಷ್ಟು ಸರ್ವೇಯರ್ ಬೇಕು ಅಷ್ಟನ್ನು ಕೊಡಿಸ್ತೇನೆ ಅಂತ ಹೇಳಿದ್ದಾರೆ. ಹಾಗಾಗಿ ಎಲ್ಲ ಸರ್ವೇಯರ್ಗಳ ಪೋಸ್ಟ್ ಫಿಲ್ ಆಗುತ್ತೆ. ಎಷ್ಟು ಸರ್ವೇಯರ್ ಬೇಕು ಅಷ್ಟು ಸರ್ವೇಯರ್ ಇರ್ತಾರೆ. ಮತ್ತೆ ಇನ್ನು ಒಂದು 6 ತಿಂಗಳಿಂದ 1 ವರ್ಷದ ಒಳಗೆ ಎಲ್ಲ ಪೆಂಡಿಂಗ್ ಸರ್ವೆಯನ್ನು ಮುಗಿಸುವಂಥ ಜವಾಬ್ದಾರಿ ನಾನು ವಹಿಸ್ಕೊಳ್ತೀನಿ. ಓಕೆ ಸರ್, ಮತ್ತೊಬ್ಬರು ಕರೆಯನ್ನು ಮಾಡಿದ್ದಾರೆ. ಹಲೋ, ನಮಸ್ತೆ. ಹಲೋ, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ತಮ್ಮ ಹೆಸರೇಗೆ? ನನ್ನ ಬ್ರಹ್ಮವರದಿಂದ. ತಮ್ಮ ಹೆಸರನ್ನು ಹೇಳಿ. ಹಲೋ, ತಮ್ಮ ಹೆಸರು? ರಮೇಶ್ ಅಂತ. ರಮೇಶ್ ಅವರೇ, ಶಾಸಕರಿದ್ದಾರೆ, ನಮ್ಮೊಂದಿಗೆ ಮಾತಾಡಿ. ಸರ್ ನಮಸ್ತೆ. ನಮಸ್ತೆ. ಹಲೋ, ಹೇಳಿ, ಕೇಳುತ್ತೆ. ನಮಸ್ತೆ ಸರ್. ಈಗ ನೀವು ಕೆಲಸ ಮಾಡಿದ್ದೀರಿ, ಎಲ್ಲ ಮಾಡಿದ್ದೀರಿ, ಆದ್ರೆ ನೀವು ಬ್ರಹ್ಮಾವರ ಕಡೆ ಜಯಪ್ರಕಾಶ್ ಹೆಗ್ಡೆ ಅವರ ಮೊನ್ನೆ MP ಎಲೆಕ್ಷನ್ ನೀವು ಕೆಲಸ ಮಾಡಲಿಲ್ಲ ಅನ್ನುವಂಥ ಆಪಾದನೆ ಉಂಟು ಸರ್. ತಮ್ಮ ಅಭಿಪ್ರಾಯ ಉಂಟು? ಎಸ್, ನಾನು ಒಬ್ಬ ಶಾಸಕನಾಗಿ ಎಷ್ಟು ಕೆಲಸ ಮಾಡಬೇಕು ಚುನಾವಣೆಯಲ್ಲಿ ಅಷ್ಟು ಕೆಲಸ ಮಾಡಿದ್ದೇನೆ. ಅಲ್ಲ, ಒಬ್ಬರು ಶಾಸಕನಾಗಿ ಅಷ್ಟೋ ಅಥವಾ ಪಕ್ಷದ ಕಾರ್ಯಕರ್ತನಾಗಿ? ನಾನು ಕಾರ್ಯಕರ್ತ ಆದದ್ರಿಂದ ಶಾಸಕ ಆದದ್ದು. ಎಸ್. ಮತ್ತು ನಿರೀಕ್ಷೆಗಳು ಭಾಳಷ್ಟು ಇರ್ತದೆ. ಈಗ ನಾನು ಕೂಡ ನನ್ನ MLA ಇಲೆಕ್ಷನ್ನಲ್ಲಿ
ನಾನು 1 ವರ್ಷದಿಂದಲೇ ಮನೆ ಮನೆಗೆ ಭೇಟಿ ಶುರು ಮಾಡಿದ್ದೆ. ಆದರೆ 1 ವರ್ಷದಲ್ಲಿ ನಾನು ಮನೆ ಮನೆಗೆ ಭೇಟಿ ಕೊಟ್ಟರೂ ಕೂಡ 25% ಮನೆಗಳಿಗೂ ಭೇಟಿ ಕೊಡಲಿಕ್ಕಾಗಲಿಲ್ಲ. ಹಾಗಾಗಿ ನಾನು ಮತ್ತೆ ಉಡುಪಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆದದ್ರಿಂದ ನನಗೆ ಉಡುಪಿ ಬ್ಲಾಕಿನಲ್ಲಿ ಕೂಡ ಬೇಕಾದಷ್ಟು ಸಭೆಗಳನ್ನು ಮಾಡಲಿಕ್ಕಿತ್ತು. ಮತ್ತು ಮನೆ ಮನೆ ಪ್ರಚಾರಕ್ಕೂ ಎಲ್ಲೆಲ್ಲಿ ಕರೆದಿದ್ದಾರೆ ಕಾರ್ಯಕರ್ತರು ಅಲ್ಲಿಗೆ ಹೋಗಿದ್ದೇನೆ. ಸರಿ, ನನ್ನ ಆತ್ಮಸಾಕ್ಷಿಗೆ ಸರಿಯಾಗಿ ಮತ್ತು ನಮ್ಮ 1 ವರ್ಷದ ಸಾಧನೆಯ ಪುಸ್ತಕವನ್ನು ಕೂಡ ಕೊಟ್ಟಿದ್ದೇವೆ. ಯಾರೋ ಅಪಪ್ರಚಾರ ಮಾಡ್ತಿದ್ದಾರೆ. ಅಲ್ಲ, ಯಾರೋ ಈ ಬಗ್ಗೆ ಜಯನ್ ಮಲ್ಪೆ ಅಂತ ಹೇಳಿ ಒಬ್ರು ಪತ್ರಿಕೆಯಲ್ಲಿ ಕೂಡ ಹೇಳಿದ್ರು ಪ್ರಮೋದ್ ಮಧ್ವರಾಜ್. ಮತ್ತು ಅವರವರ ಸ್ವಾತಂತ್ರ್ಯ ಇದೆ ಅವರಿಗೆ, ಅವರವರ ದೃಷ್ಟಿಯಲ್ಲಿ. ನಾನು ಅದಕ್ಕೆ ಆಕ್ಷೇಪ ಮಾಡೋದಿಲ್ಲ. ಆದರೆ ಕೆಲವರು ಅಪಪ್ರಚಾರ ನಡೆಸ್ತಾ ಇರ್ತಾರೆ. ಅವ್ರ ಅಪಪ್ರಚಾರ ನಡೆಸ್ತಾ ಇರಲಿ. ಎಸ್, ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ಸರ್, ನಮಸ್ತೆ. ಪುತ್ತೂರಿಂದ. ತಮ್ಮ ಹೆಸರು? ಹಲೋ. ಎಸ್, ಟಿವಿ ವಾಲ್ಯೂಮನ್ನು ಕಡಿಮೆ ಮಾಡ್ಕೊಳ್ಳಿ. ಪುತ್ತೂರಿಂದ. ತಮ್ಮ ಹೆಸರು ಹೇಗೆ? ಪುತ್ತೂರಿಂದ ಅವಿನಾಶ್ ಅಂತ. ಅವಿನಾಶ್ ಅವರೇ, ಹೇಳಿ, ಶಾಸಕರಿದ್ದಾರೆ, ಮಾತಾಡಿ ಅವರೊಂದಿಗೆ. ಏನಿಲ್ಲ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಶಾಸಕರು. ಅವರಿಗೆ ತುಂಬಾ ಧನ್ಯವಾದಗಳು. ಹಲೋ. ಸರಿ ಸರಿ ಸರಿ, ಕೇಳ್ತಾ ಇದೆ, ಹೇಳಿ. ಈಗ ಇತ್ತೀಚೆಗೆ ಈ ರಾಜ್ಯ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇತ್ತೀಚೆಗೆ 2 ಜವಾಬ್ದಾರಿಯುತ MLAಗಳು ಮಂತ್ರಿ ಸ್ಥಾನದಲ್ಲಿದ್ದವರು ಸಾರ್ವಜನಿಕರಿಗೆ ಸಭ್ಯ ರೀತಿಯಿಂದ ವರ್ತಿಸ್ತಾ ಇಲ್ಲ. ದಯಮಾಡಿ ಅವರಿಗೆ ಒಂದು ಸರಿಯಾದ ಮಾಹಿತಿಯನ್ನು ಕೊಟ್ಟು ಸಾರ್ವಜನಿಕರಿಗೆ ಸರಿಯಾಗಿ ವರ್ತಿಸುವಂತೆ ಸಹಕರಿಸಬೇಕು ಅಂತ ನಾನು ಕೇಳಿಕೊಳ್ತೇನೆ. ಅಲ್ಲ, ಯಾರು ಆ ಶಾಸಕರು, ಯಾರು ಸಚಿವರು ಯಾರು ಅಂತ ತಾವು ಸ್ವಲ್ಪ ಬಿಡಿಸಿ ಹೇಳಿದ್ರೆ ನಮಗೂ ಕೂಡ ಅರ್ಥ ಆಗತ್ತೆ. ಈಗಾಗಲೇ ತಮ್ಮ ಸ್ಪಂದನ ಸಿವಿಯವರಿಗೆ ಬೆದರಿಕೆಯನ್ನು ಹಾಕಿದ ಸಚಿವರಿದ್ದಾರಲ್ಲ. ಸರಿ, ಓಕೆ, ಧನ್ಯವಾದಗಳು ಸರ್, ಧನ್ಯವಾದಗಳು. ಎಸ್, ಈ ಭಾಗದ ಅಭಯ್ ಚಂದ್ರ ಜೈನ್ ಅವರ ಬಗ್ಗೆ ಅವರು ಮಾತಾಡ್ತಾ ಇದ್ದಾರೆ. ಒಂದಷ್ಟು ಅವರ ವರ್ತನೆಗಳ ಬಗ್ಗೆ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲ, ಅಭಯ್ ಚಂದ್ರ ಜೈನ್ ಬೇಸಿಕಲಿ ಒಳ್ಳೆ ಮನುಷ್ಯ, ಒಳ್ಳೆ ಕೆಲಸಗಾರ, ಪ್ರಾಮಾಣಿಕ, 10 ಪೈಸೆ ಲಂಚ ತಗೊಳ್ಳದೆ ಕೆಲಸ ಮಾಡ್ತಕ್ಕಂಥವ್ರು. ಆದರೆ ಏನೋ ಪ್ರತಿಯೊಬ್ಬ ಮನುಷ್ಯನಲ್ಲಿ ಒಂದು ವೀಕ್ನೆಸ್ ಇದೆ ಎಂಬ ರೀತಿಯಲ್ಲಿ ಸ್ವಲ್ಪ ಶಾರ್ಟ್ ಟೆಂಪರ್, ಸಡನ್ ಸಿಟ್ಟು ಬರುವಂಥದ್ದು, ಅದು ಸ್ವಭಾವ. ಒಬ್ಬೊಬ್ಬರದ್ದು ಒಂದೊಂದು ಸ್ವಭಾವ. ಬಟ್ ಅದನ್ನು ಆದಷ್ಟು ಕಂಟ್ರೋಲ್ ಮಾಡ್ತಿದ್ದಾರೆ. ಕೆಲವೊಮ್ಮೆ ಕಂಟ್ರೋಲ್ ತಪ್ಪುತ್ತೆ. ಎಸ್, ಮತ್ತೊಬ್ರು ಕರೆಯನ್ನು ಮಾಡಿದ್ದಾರೆ. ಹಲೋ, ನಮಸ್ತೆ. ಹಲೋ, ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ತಮ್ಮ ಹೆಸರು ಹೇಗೆ? ನಾವು ಬ್ರಹ್ಮಾವರದಿಂದ. ಟಿವಿ ವಾಲ್ಯೂಮನ್ನು ಕಡಿಮೆ ಮಾಡ್ಕೊಳ್ಳಿ ತಮ್ಮದು. ಎಸ್, ಈಗ ಹೇಳಿ, ಶಾಸಕರಿದ್ದಾರೆ, ನಮ್ಮೊಂದಿಗೆ ಮಾತಾಡಿ. ಅವರು ನಮಗೆ ದೇವರಿದ್ದಾಗೆ. ಎಸ್, ಮಾತಾಡಿ ಅವರು ಇಲ್ಲಿದ್ದಾರೆ. ಬಡವರಿಗೆಲ್ಲ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಅವರು ಆಕ್ಚುಲಿ ಬಿಜೆಪಿಯಲ್ಲಿದ್ರೆ ನಮಗೆ ತುಂಬಾ ಇನ್ನೂ ಖುಷಿ ಆಗ್ತಿತ್ತು. ಎಸ್, ಓಕೆ, ಧನ್ಯವಾದಗಳು ಸರ್, ಧನ್ಯವಾದಗಳು. ಏನು ಹೇಳಿಕೆ ಬಯಸ್ತೀರಿ ಸರ್ ಅವರಿಗೆ? ಏನು ಹೇಳಿದ್ರು ಅವ್ರು ಹೇಳಿದರು, ಪ್ರಮೋದ್ ಮಧ್ವರಾಜ್ ಅವರು ನಮಗೆ ದೇವರಿದ್ದಾಗೆ ಭಾಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಆದರೆ ಭಾರತೀಯ ಜನತಾ ಪಕ್ಷದಲ್ಲಿದ್ದರೆ ಇನ್ನೂ ಒಳ್ಳೆದಾಗ್ತಿತ್ತು ಅಂತ ಹೇಳ್ತಾ ಇದ್ದಾರೆ. ಸೈದ್ಧಾಂತಿಕವಾಗಿ ನಮ್ಮ ಕುಟುಂಬವೇ ಹಿಂದಿನಿಂದಲೂ ಕಾಂಗ್ರೆಸ್ನಲ್ಲಿ ಇದ್ದಂಥದ್ದು. ನಾನೊಬ್ಬ, ನಿಮ್ಮ ತಾಯಿ ಅದಕ್ಕೆ ಅಪವಾದ ಅಂತ ಹೇಳ್ತಾರೆ ಹಾಗಾದರೆ? ಅಲ್ಲ, ಹಿಂದಿನಿಂದಲೂ. ನಾನು 7 ವರ್ಷದ ಹುಡುಗ ಇದ್ದಾಗ ದೇವರಾಜರ ಸಂಪುಟದಲ್ಲಿ ನಮ್ಮ ತಾಯಿ ಮಂತ್ರಿ ಆಗಿದ್ದರು. ಆಗ ಇಂದಿರಾ ಗಾಂಧಿಯನ್ನು ದೇವರಾಜ ಅರಸ್ ಬಿಟ್ಟರು. ಕ್ರಾಂತಿರಂಗ ಅಂತ ಮಾಡ್ಕೊಂಡ್ರಲ್ಲಿ. ಕ್ರಾಂತಿರಂಗ ಅಲ್ಲ, ದೇವರಾಜ ಅರಸ್ ಇತ್ತು. ಕ್ರಾಂತಿರಂಗ ಬಂಗಾರಪ್ಪ ಮಾಡಿ. ಸೊ ಆ ಸ್ಪ್ಲಿಟ್ ಆಗುವಾಗ ನಮ್ಮ ತಂದೆಗೂ ತಾಯಿಗೂ ಒಂದು ಸ್ವಲ್ಪ ಭಿನ್ನಾಭಿಪ್ರಾಯ ಬಂತು. ನಮ್ಮ ತಂದೆ ಸ್ವಲ್ಪ ದೇವರಾಜರ ಸಂಪುಟದಲ್ಲೇ ಮುಂದುವರಿಯು, ಯಾಕಂದರೆ ಬಿಟ್ಟರೆ ಮಂತ್ರಿ ಬಿಡಬೇಕಾಗತ್ತೆ. ಆವಾಗ ನನಗೆ 7 ವರ್ಷ. ನಾನು ಹೋಗಿ ತಾಯಿಗೆ ಹೇಳಿದೆ, ಇಂದಿರಾ ಗಾಂಧಿ ಒಟ್ಟಿಗೆ ಇರಬೇಕು, ನಮ್ಮ ತಂದೆ ನಮಗೆ ಸಾಕದಿದ್ರೂ ತೊಂದರೆ ಇಲ್ಲ, ಎಷ್ಟು ಕಷ್ಟ ಆದರೂ ತೊಂದರೆ ಇಲ್ಲ, ನೀವು ಇಂದಿರಾ ಗಾಂಧಿ ಜೊತೆಗೆ ಇರಬೇಕು ಅಂತ ನಾನು 7-8 ವರ್ಷ ಆಗ ಹುಡುಗ ಮಾತು ಹೇಳಿದ್ದು ನನಗೆ ಇವತ್ತಿಗೂ ನೆನಪಿದೆ. ಮತ್ತು ನಮ್ಮ ತಾಯಿ ಪ್ರಥಮ ಸದಸ್ಯರಾದರು, ರಾಜೀನಾಮೆ ಕೊಟ್ಟು ಶ್ರೀಮತಿ ಇಂದಿರಾ ಗಾಂಧಿ ಪಕ್ಷಕ್ಕೆ ಸೇರಲಿಕ್ಕೆ ದೇವರಾಜರ ಸಂಪುಟದಿಂದ ಪ್ರಥಮ ಮಂತ್ರಿ ರಾಜೀನಾಮೆ ಕೊಟ್ಟವರಲ್ಲಿ ನಮ್ಮ ತಾಯಿಯವರು. ಸೊ ಹಾಗಾಗಿ ನನಗೆ ಇಂದಿರಾ ಗಾಂಧಿಯ ಬಗ್ಗೆ ಇರತಕ್ಕಂಥ ಏನು, ನಾನು ಸಣ್ಣದಿರುವಾಗ ಕಾಂಗ್ರೆಸ್ ಪಕ್ಷ ಮತ್ತು ಗಾಂಧಿ ಕುಟುಂಬದೊಂದಿಗೆ ಬಹಳ ಹಿಂದಿನ ನಂಟಿದೆ ಅಂತ ಹೇಳ್ತಾರೆ. ಹಾಗಾಗಿ ಬೇರೆ ಬೇರೆ ಸಂದರ್ಭದಲ್ಲಿ ನನಗೆ BJP ಅವರು ಆಹ್ವಾನ ಕೊಟ್ಟರೂ ಕೂಡ ನಾನು
ಎಷ್ಟೇ ಕಷ್ಟ ಆಗಲಿ ಸುಖ ಆಗಲಿ ಒಂದು ಪಕ್ಷದಲ್ಲಿದ್ದ ಮೇಲೆ ಆ ಪಕ್ಷದಲ್ಲಿ ಇರಬೇಕು ಅಂತಕ್ಕಂಥ ಧ್ಯೇಯ. ಎಸ್, ಓಕೆ. ಮತ್ತೊಬ್ರು ಕರೆಯನ್ನು ಮಾಡಿದ್ದಾರೆ. ಹಲೋ ಹಲೋ, ನಮಸ್ತೆ. ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ತಮ್ಮ ಹೆಸರು ಹೇಗೆ? ಶರತ್ ಅಂತ ಮಲ್ಪೆಯಿಂದ. ಶರತ್ ಅವರೇ, ಶಾಸಕರಿದ್ದಾರೆ ನಮ್ಮೊಂದಿಗೆ, ಮಾತಾಡಿ. ನಮಸ್ತೆ ಸರ್. ನಮಸ್ತೆ ನಮಸ್ತೆ. ಎಸ್, ಮಾತಾಡಿ ಕೇಳ್ತಾ ಇದೆ ಮಾತಾಡಿ. ಅವರಿಗೆಲ್ಲ ಒಳ್ಳೆ ಹೆಲ್ಪ್ ಮಾಡ್ತಿದ್ದಾರೆ. ಹ್ಮ್ 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 ನಮ್ಗೆ ದೇವರಿದ್ದಾಗ ಅವರು ಸರ್. ಹ್ಮ್ ಅಲ್ಲ, ಬೇರೆ ಏನಾದರೂ ದೂರುಗಳು ಅಹವಾಲುಗಳು ಏನಾದರೂ ಇದ್ರೆ ಹೇಳಿ ಶರತ್ ಅವರೇ. ಅಲ್ಲ ಸರ್, ಈ ಸಲ ಅವರು ಎಲೆಕ್ಷನ್ ನಿಂತಿದ್ರೆ ಒಳ್ಳೇದಿತ್ತು. ಹ್ಮ್ ಯಾವುದು ಸಂಸದ ಸ್ಥಾನಕ್ಕೆ? ಹೌದು ಸರ್. ಓಕೆ, ಧನ್ಯವಾದಗಳು ಶರತ್ ಅವರೇ, ಧನ್ಯವಾದಗಳು. ಎಸ್, ಸಂಸದ ಚುನಾವಣೆಗೆ ತಾವು ಸ್ಪರ್ಧಿಸ್ತಾ ಇದ್ರೆ ಏನೋ ಪಕ್ಷ ಜಯಗಳಿಸ್ತಾ ಇತ್ತು ಅಂತ ಹೇಳ್ತಾ ಇದ್ದಾರೆ ಅವರು. ಎಸ್, ನನಗೆ ಲೋಕಸಭೆಯಲ್ಲಿ ಆಸಕ್ತಿ ಇಲ್ಲ. ವಿಧಾನಸಭಾ ಸದಸ್ಯನಾಗಬೇಕು ಅಂತಕ್ಕಂಥ ಆಸೆ ಇತ್ತು. ಜನರ ಆಶೆಯನ್ನು ಈಡೇರಿಸಿದ್ದಾರೆ. ನನ್ನ ಅವಧಿಯೊಳಗೆ ಪ್ರಾಮಾಣಿಕವಾಗಿ ಯಾರಿಗೂ ಅನ್ಯಾಯ ಮಾಡದೆ ನಾನು ಅವಧಿಯನ್ನು ಪೂರೈಸೋದ ಬಗ್ಗೆ ನಾನು ಯೋಚನೆ ಮಾಡ್ತಿದ್ದೇನೆ. ಒಳ್ಳೆ ಸೇವೆ ಮಾಡಬೇಕು. ಓಕೆ ಸರ್, ಮತ್ತೊಬ್ಬರು ಕರೆಯನ್ನು ಮಾಡಿದ್ದಾರೆ. ಹಲೋ ಹಲೋ, ನಮಸ್ತೆ. ಹಲೋ, ನಮಸ್ತೆ. ಎಸ್, ಕರೆ ಕಟ್ಟಾಯಿತು. ಸರ್, ನಾನಾಗ ಹೇಳ್ತಾ ಇದ್ದೆ, ಏನೋ ಒಂದು ಕಡೆಯಲ್ಲಿ ಶಾಸಕರು ಮತ್ತು ಮಾಜಿ ಶಾಸಕರ ಮಧ್ಯೆ ಒಂದಷ್ಟು ತಕರಾರುಗಳು ಬರ್ತಾ ಇವೆ. ಇನ್ನೊಂದು ಹಂತದಲ್ಲಿ ಸ್ವರ್ಣ ಮತ್ತು ವಾರಾಹಿ ಈ ಎರಡು ಯೋಜನೆಗಳ ಬಗ್ಗೆ ಕೂಡ ಒಂದಷ್ಟು BJP ಮತ್ತು ಕಾಂಗ್ರೆಸ್, ವಾರಾಹಿ ಯೋಜನೆ ಕಾಂಗ್ರೆಸ್ಸಿಗಿರೋದು ಅಥವಾ ಸ್ವರ್ಣ ಯೋಜನೆ BJPಗಿರೋದು, ಸ್ವರ್ಣ ಎರಡನೇ ಹಂತಕ್ಕೆ ಎಲ್ಲೋ ಒಂದು ಕಡೆಯಲ್ಲಿ ಕಾಂಗ್ರೆಸ್ಸಿಗರು ಅಡ್ಡಗಾಲ ಹಾಕ್ತಾ ಇದ್ದಾರೆ. ಈ ರೀತಿಯ ಒಂದಷ್ಟು ಸಂದೇಶಗಳು ಕೂಡ ಒಂದು ವಲಯದಲ್ಲಿ ಹರಿತಾ ಇದೆ. ಸ್ವರ್ಣ ಎರಡನೇ ಹಂತದ ಯೋಜನೆಗೆ 128 ಕೋಟಿ ರೂಪಾಯಿ ಕೊಟ್ಟವರೇ ಶ್ರೀಮಾನ್ SM ಕೃಷ್ಣ. ಸ್ವರ್ಣ ಎರಡನೇ ಹಂತ ಮತ್ತು ಉಡುಪಿಗೆ ಒಳಚರಂಡಿ ಯೋಜನೆ ಆಗಲಿಕ್ಕೆ. ಈಗ ಕುಡ್ಸೆಂಪ್ ಯೋಜನೆಯಲ್ಲಿ ಇನ್ನೊಂದು 85 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿದೆ. ಸ್ವರ್ಣ ಎರಡನೇ ಹಂತಕ್ಕೆ ಅಲ್ಲ, ಕುಡಿಯುವ ನೀರಿಗೆ. ಎಸ್, ಓಕೆ. ಸುಮಾರು 35 ಕೋಟಿ ರೂಪಾಯಿ ಕುಡಿಯುವ ನೀರಿಗೆ, 50 ಕೋಟಿ ರೂಪಾಯಿ ಒಳಚರಂಡಿಗೆ. ಸೊ ಆ 35 ಕೋಟಿ ರೂಪಾಯಿಯಲ್ಲಿ ಈಗ ಪೈಪ್ಲೈನ್ ಎಲ್ಲ ಸಾಧಾರಣ ಮಟ್ಟ ಎಲ್ಲ ಕಡೆ ಡಿಸ್ಟ್ರಿಬ್ಯೂಷನ್ ಆಗಿದೆ. ಈಗ ನಮಗೆ ನೀರಿನ ಸೋರ್ಸ್ ಬೇಕು. ಸ್ವರ್ಣ ನದಿಯ ಡ್ಯಾಮ್ನಲ್ಲಿ ಬರೀ 70 ದಿವಸಕ್ಕೆ ಸಾಕಾಗುವಷ್ಟು ನೀರಿದೆ. ಒಂದು ಸಿಟಿ ಒಳಗೆ ನೀರು 24 ಗಂಟೆ 365 ದಿವಸ ಕೊಡಬೇಕಾದ್ರೆ 120 ದಿವಸ ಸ್ಟೋರೇಜ್ ಕೆಪಾಸಿಟಿ ಇದೆ, ಬೇಕಾಗುತ್ತೆ. ಈಗ 50 ದಿವಸ ಕಡಿಮೆ ಆಗ್ತಿದೆ. ಆ ಕಾರಣದಿಂದ ವಾರಾಯಿಯಲ್ಲಿ ಯಾವತ್ತೂ ನದಿಯಲ್ಲಿ ನೀರಿರುತ್ತೆ. ಆ ವಾರಾಯಿ ನೀರನ್ನು ಉಡುಪಿಗೆ ತಂದರೆ ನಮಗೆ 365 ದಿವಸ ನೀರು ಸಿಗುತ್ತೆ ಅಂತಕ್ಕಂಥ ಒಂದು ದೃಢವಾದ ನಂಬಿಕೆ ನಮ್ಮದು. ಹಾಗಾಗಿ ನಾವು ಸ್ವರ್ಣದಲ್ಲಿ ಕೂಡ 3ನೇ ಹಂತದ ಯೋಜನೆಯನ್ನು ಯೋಚನೆ ಮಾಡ್ತಿದ್ದೇವೆ. ಮತ್ತು ವಾರಾಯಿಯಿಂದಲೂ ನೀರು ತಂದು ಮುಂದಿನ 30 ವರ್ಷಕ್ಕೆ ಬೇಕಾಗುವಷ್ಟು, ನಾವು ಸುಮ್ಮನೆ ಇವತ್ತು ನಾಳೆದು ಉಡುಪಿಯನ್ನು ಯೋಚನೆ ಮಾಡಬಾರ್ದು. ಇನ್ನು 30 ವರ್ಷಕ್ಕೆ ಎಷ್ಟು ಬೇಕು ನೀರು, ಅಷ್ಟು ನೀರನ್ನು ಶೇಖರಿಸುವಂಥ ಶಕ್ತಿ ನಮಗೆ ಬರುವ ರೀತಿಯಲ್ಲಿ ನಾವು ಕೆಲಸ ಮಾಡ್ತಿದ್ದೇವೆ. ಆದರೆ ವಾಸ್ತವದಲ್ಲಿ ನಾವು ಗಮನಿಸಬೇಕು, ವಾರಾಹಿ ಯೋಜನೆಯಿಂದ ಅಲ್ಲಿ ಹಾಲಾಡಿ ಹತ್ತಿರದ ತನಕವೇ ನೀರು ಇವತ್ತಿನವರೆಗೆ ಸರಾಗವಾಗಿ ಹರಿತಾ ಇಲ್ಲ. ಹಾಗಾದರೆ ತಾವು ಉಡುಪಿಯವರೆಗೆ ಆ ನೀರನ್ನು ಹರಿಸುವಂಥ ಯೋಚನೆಯನ್ನು ಮಾಡ್ತಾ ಇದ್ದೀರಿ. ಅಲ್ಲ, ಈಗ ಕಾವೇರಿಯಿಂದ ನೀರು ಬೆಂಗಳೂರಿಗೆ ಬರುತ್ತೆ. 100 ಕಿಲೋಮೀಟರ್ ಆಗುತ್ತೆ ಏನೋ ನನಗೆ ಗೊತ್ತಿಲ್ಲ. ಸರಿ. ಅಂತೂ ಈಗ ನಾವು ಮೊನ್ನೆ ರಾಮ ಅಯ್ಯಂಗಾರ್ ಅಂತ ಒಬ್ಬರು ರಿಟೈರ್ಡ್ ಸೂಪರಿಂಟೆಂಡೆಂಟ್ ಇಂಜಿನಿಯರ್, ಅವರು ಡ್ಯಾಮ್ ಬಗ್ಗೆ ಎಕ್ಸ್ಪರ್ಟು, ವಾಟರ್ ಸಪ್ಲೈ ಬಗ್ಗೆ ಎಕ್ಸ್ಪರ್ಟು, ಭಾಳ ಒಂದು 70-75 ವರ್ಷದ ಪ್ರಬುದ್ಧ ವ್ಯಕ್ತಿಯವರು. ಅವ್ರ ಮನೆ ಬಂದಿದ್ದರು. ವಿನಯ್ ಕುಮಾರ್ ಸೊರಕೆ, ನಾನು, ಜಿಲ್ಲಾಧಿಕಾರಿಗಳೆಲ್ಲ ಅವ್ರ ಹತ್ರ ಚರ್ಚೆ ಮಾಡಿದ್ದೇವೆ. ಅವರು ವಿಸಿಟ್ ಮಾಡಿದ್ದಾರೆ. ಈಗ ವಾರಾಯಿ ಪ್ರಥಮ ಹಂತದ ಕೆಲಸದಲ್ಲಿ, ನೀರಾವರಿ ಕೆಲಸದಲ್ಲಿ ಸಾಯ್ಬ್ರಕಟ್ಟೆಯವರೆಗೆ ನೀರು ಬರುತ್ತೆ. ಸಾಯ್ಬ್ರಕಟ್ಟೆಯಿಂದ ಉಡುಪಿಗಿರೋದು 25 ಕಿಲೋಮೀಟರು. ಸಾಯ್ಬ್ರಕಟ್ಟೆಯಿಂದ ನೀರು ತಂದರೆ ನಮಗೆ ಸಾಲಿಗ್ರಾಮ, ಬ್ರಹ್ಮಾವರ, ಉಡುಪಿ ಎಲ್ಲದಕ್ಕೂ ನೀರು ಕೊಡಲಿಕ್ಕಾಗತ್ತೆ. ಸೊ ಒಂದು ಇಂಟೆಗ್ರೇಟೆಡ್ ಸ್ಕೀಮ್ ಮಾಡಿ ಉಡುಪಿಗೂ ವಾರಾಯಿ ನೀರು ತರುವಂಥ ವ್ಯವಸ್ಥೆ ಮಾಡುವ ಬಗ್ಗೆ ಈಗಾಗಲೇ ನಾವು ಯೋಜನೆಗಳನ್ನು ಹಾಕ್ತಿದ್ದೇವೆ. ಎಸ್, ಮತ್ತೊಬ್ಬರು ಕರೆಯನ್ನು ಮಾಡಿದ್ದಾರೆ. ಹಲೋ. ಎಸ್, ಕರೆ ಕಟ್ಟಾಯ್ತು. ಆದರೆ ಯಾಕೆ ಸ್ವರ್ಣದ ನೀರಿನ ಬಗ್ಗೆ ಯಾಕೆ ಎಲ್ಲೋ ಒಂದು ಕಡೆಯಲ್ಲಿ ಕಾಂಗ್ರೆಸ್ಸಿಗರಿಗೆ ಸ್ವರ್ಣ ನೀರು ಸಾಕಾಗೋದಿಲ್ಲ? ಇವತ್ತು ನೋಡಿ, ಅಲ್ಲಿ ಹೂಳೆತ್ತುವುದರ ಬಗ್ಗೆ ಅಥವಾ ಹೂಳೆತ್ತಿದ್ರು ಕೂಡ ಇಲ್ಲ, ಹೂಳೆತ್ತಿದ್ರು ಕೂಡ ಏನು ದೊಡ್ಡ ಪ್ರಯೋಜನ ಬರೋದಿಲ್ಲ. ಸುಮ್ಮನೆ ಹೇಳ್ತಾರೆ, ಅದೇನು ದೊಡ್ಡ ಪ್ರಯೋಜನ ಬರೋದಿಲ್ಲ. 1-2 ದಿವಸ ಹೆಚ್ಚು ಬರ್ಬೋದು ಅಷ್ಟೇ. ನಾನು ಹೇಳಿದೆ ಅಲ್ಲ, ಸ್ಟೋರೇಜ್ ಕೆಪಾಸಿಟಿ ಫೆಬ್ರವರಿ 3 ತಾರೀಕಿಗೆ ಒಳಹರಿವು ನಿಲ್ತದೆ. ಆ ನದಿಯಲ್ಲಿ ನೀರು ಡ್ರೈ ಆಗುತ್ತೆ ಫೆಬ್ರವರಿ 3. ಫೆಬ್ರವರಿ 3ರಿಂದ ನಂತರ ಆ ಡ್ಯಾಮ್ನಲ್ಲಿ ಎಷ್ಟು ನೀರು ಉಳಿದಿದೆ ಅಷ್ಟನ್ನು ಮಾತ್ರ ಕೊಡಲಿಕ್ಕಾಗೋದು. ಅದು 70 ದಿವಸಕ್ಕೆ ಸಾಕು. ನಮಗೆ 120 ದಿವಸ ಬೇಕು. ಈಗ ಈ ವರ್ಷ
ನಾವು ಮಾರ್ಚ್ 7ರಿಂದ 2 ದಿವಸಕ್ಕೊಮ್ಮೆ ನೀರು ಕೊಡಲಿಕ್ಕೆ ಶುರು ಮಾಡಿದೆವು. ಮತ್ತು ರೈತರು ನೀರು ಪಂಪನ್ನು ನದಿಯಿಂದ ನೀರು ತೆಗೆಯೋದನ್ನು ನಿಲ್ಲಿಸಿದ್ದೆವು. ಹಾಗಾಗಿ ಇಲ್ಲಿಯವರೆಗೆ 2 ದಿವಸ ನೀರು ಕೊಡಲಿಕ್ಕೆ ಆಯಿತು. ಸರಿ, ಇಲ್ಲಿಯವರೆಗೆ ಆಯಿತು. ಮಾತ್ರ ದೇವರ ದಯದಿಂದ ಮಳೆ ಬಂದದ್ರಿಂದ ಈಗ ನೀರಿನ ಮಟ್ಟ ಇಂಪ್ರೂವ್ ಆಗಿದೆ. ಇನ್ನು ಸದ್ಯದಲ್ಲೇ 24 ಗಂಟೆ ನಾವು ನೀರು ಕೊಡಲಿಕ್ಕೆ ಶುರು ಮಾಡ್ತೇವೆ. ಆ ದಿನಾಂಕವನ್ನು ಯಾವಾಗದಿಂದ ನಾವು 24 ಗಂಟೆ ನೀರು ಕೊಡ್ತೇವೆ ಎಂಬ ದಿನಾಂಕವನ್ನು ಮಂಗಳವಾರ ನಾನು ಪತ್ರಿಕಾಗೋಷ್ಠಿಯನ್ನು ಕರೆದು ಅದನ್ನು ಘೋಷಣೆ ಮಾಡ್ತೇನೆ. ಎಸ್ ಸರ್. ಓಕೆ ವೀಕ್ಷಕರೇ, ಇದಿಷ್ಟು ನಮ್ಮ ಶಾಸಕರ ಮಾತುಗಳು. ಇನ್ನೂ ಕೂಡ ನಾವು ಮಾತಾಡಲಿಕ್ಕಿದ್ದೇವೆ. ತಾವು ಕೂಡ ಕರೆಯನ್ನು ಮಾಡ್ಬೋದು, ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ಬೋದು, ಅಥವಾ ಯಾವುದೇ ರೀತಿಯ ಶಾಸಕರಲ್ಲಿ ಮನವಿ ಮಾಡುವ ವಿಚಾರಗಳಿದ್ದರೆ ತಾವು ಕರೆಯನ್ನು ಮಾಡ್ಬೋದು. ಈಗ ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ತಾ ಇದ್ದೇನೆ. ವಿರಾಮದ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ.